ಬೆಂಗಳೂರಿನ ಹೆಬ್ಬಗೋಡಿಯಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾರ್ಟಿಯಲ್ಲಿ ಭಾಗಿಯಾದಂತಹ ತೆಲುಗು ನಟಿ ಹೇಮಾಗೆ ಸಂಕಷ್ಟ ಈಗ ಎದುರಾಗ್ತಾ ಇದೆ. ನಟಿ ಹೇಮಾಗೆ ಹೇರ್ ಫಾಲಿಕಲ್ ಟೆಸ್ಟ್ಗೆ ಮುಂದಾಗ್ತಾ ಇದೆ ಸಿಸಿಬಿ. ಅಂದರೆ ಅವರು ಡ್ರಗ್ಸ್ ಸೇವನೆ ಮಾಡಿದ್ರೋ ಇಲ್ವೋ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಹೇರ್ ಫಾಲಿಕಲ್ ಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಸಿಬಿ ರಕ್ತದ ಮಾದರಿಯಲ್ಲೂ ಕೂಡ ಅಲ್ಲಿ ವರದಿಯಲ್ಲಿ ಪಾಸಿಟಿವ್ ಬಂದರೆ ಮತ್ತೊಂದು ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ. ನೋಟಿಸ್ ನೀಡಿ ವಿಚಾರಣೆಯನ್ನು ನಡೆಸುವ ಇರಾದೆಯನ್ನು ಸಿಸಿಬಿ ಪೊಲೀಸರು ಹೊಂದಿದ್ದಾರೆ. ಕಳೆದೊಂದು ವರ್ಷದಿಂದ ಯಾವ್ಯಾವ ಮಾದರಿಯ ಡ್ರಗ್ಸ್ ಸೇವನೆ ಮಾಡಿದ್ದಾರೆ, ಡ್ರಗ್ಸ್ ಮಾದರಿಯನ್ನು ತಿಳಿದುಕೊಳ್ಳಲಿಕ್ಕೆ ತಲೆಗೂದರು ಮೂಲಕ ಪರೀಕ್ಷೆಯನ್ನು ಮಾಡ್ತಾರೆ, ಹೇರ್ ಫಾಲಿಕಲ್ ಟೆಸ್ಟ್ ಮಾಡ್ತಾರೆ. ಅಲ್ಲಿಗೆ ಅವರು ಸೇವಿಸಿರುವಂಥ ಡ್ರಗ್ಸ್ನ ಮಾದರಿ ಜೊತೆಗೆ ಅವರು ನಿಜವಾಗಿಯೂ ಕೂಡ ಡ್ರಗ್ಸ್ ಸೇವನೆ ಮಾಡಿದ್ರೋ ಇಲ್ವೋ ಅದೆಲ್ಲವೂ ಕೂಡ ಪತ್ತೆ ಮಾಡಲಿಕ್ಕೆ ಹೇರ್ ಫಾಲಿಕಲ್ ಟೆಸ್ಟ್ ಹೆಲ್ಪ್ ಆಗುತ್ತೆ. ನಟಿ ಹೇಮಾ ಅವರು ಈ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ನೇರವಾಗಿ ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ನಾನು ಯಾವುದೇ ರೀತಿಯ ಪಾರ್ಟಿಯಲ್ಲಿ ಭಾಗವಹಿಸಿರಲಿಲ್ಲ ಅಥವಾ ಭಾಗವಹಿಸಿದ್ರು ಕೂಡ ಡ್ರಗ್ಸ್ ಸೇವನೆ ಮಾಡಿರಲಿಲ್ಲ ಅಂತ ಹೇಳಿ ಇದೀಗ ಆಕೆಯ ಹೇರ್ ಫಾಲಿಕಲ್ ಟೆಸ್ಟ್ ಮೂಲಕ ವರದಿಯನ್ನು ಸಿದ್ಧಪಡಿಸಲಿಕ್ಕೆ ಸಿಸಿಬಿ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಅಸಲಿತನ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಅಲ್ಲಿಗೆ ಅರ್ಥ ಏರ್ ಫಾಲಿಕಲ್ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಮೇಲೆ ಬಹಳ ದೊಡ್ಡ ಗುಮಾನಿ ಇದೆ ಅಂತ ಅರ್ಥ ಆಗುತ್ತೆ. ಬಟ್ ಅವರು ಸ್ಪಷ್ಟನೆ ಕೂಡ ಕೊಡುವಂಥ ಪ್ರಯತ್ನ ಮಾಡಿದ್ರು. ಯಾವೆಲ್ಲ ರೀತಿಯ ಆಯಾಮದಲ್ಲಿ ತನಿಖೆ ಮುಂದುವರಿಯುತ್ತೆ ಅಂತ ಹೇಳಿ ಸಂತೋಷ್? ಖಂಡಿತವಾಗಿ ದರ್ಶತ್, ಏನಂತ ಹೇಳಿದ್ರೆ ಇಂತಹ ಪ್ರಕರಣಗಳಲ್ಲಿ ಅದರಲ್ಲೂ ಇವರು ಸ್ಟಾರ್ಸ್ಗಳಾಗಿರ್ತಾರೆ. ಆಂಧ್ರದಲ್ಲಿ ಅತಿ ಹೆಚ್ಚು ಹೀಗೆ ಪ್ರಚಲಿತದಲ್ಲಿರುವಂತಹ ಸ್ಟಾರ್ ಅವರು. ಹೀಗಾಗಿ ತಮ್ಮ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ಏನು ಘಟನೆ ನಡೆಯುತ್ತೆ ಅದೇ ಸ್ಥಳದಲ್ಲಿ ನಿಂತು ಒಂದು ವಿಡಿಯೋನ ಮಾಡಿ ಬಿಡುವಂಥದ್ದು. ನಾನು ಯಾವುದೇ ಪಾರ್ಟಿಗೆ ಭಾಗಿಯಾಗಿಲ್ಲ, ನಾನು ಬೇರೆ ಕಡೆ ಇದ್ದೀನಿ, ಫಾರ್ಮ್ ಹೌಸ್ ಅಲ್ಲಿ ಚಿಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿಕೆಯನ್ನ ನೀಡಿ ಅದರಿಂದ ಅಂದ್ರೆ ಅವ್ರಿಗೆ ಆಗುವಂತ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಟ್ರೈ ಮಾಡಿದ್ರು. ಆದ್ರೆ ಪೊಲೀಸರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರು. ಅದರಲ್ಲೂ ನಗರ ಪೊಲೀಸ್ ಆಯುಕ್ತರೇ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಹೇಮಾ ಅವರು ಕೂಡ ಈ ಘಟನೆ ಆದಂತ ಸಂದರ್ಭದಲ್ಲಿ ಅದೇ ಫಾರ್ಮ್ ಹೌಸ್ ಅಲ್ಲಿ ಇದ್ರು ಅಂತೇಳಿ. ಹೀಗಾಗಿ ಅವ್ರನ್ನು ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು. ಹೇರ್ ಫಾಲಿಕಲ್ ಟೆಸ್ಟ್ ಏನಿದೆ ಅದು, ಅದ್ರ ಜೊತೆಗೆ ರಕ್ತದ ಮಾದರಿ ಸ್ಯಾಂಪಲ್ಸ್ ಏನಿದೆ ಅದನ್ನ ತೆಗೆದುಕೊಳ್ತಾ ಇರುವಂತದ್ದು. ಅದನ್ನ ತೆಗೆದುಕೊಂಡ್ರೆ ಡ್ರಗ್ ಸೇವನೆ ಬಗ್ಗೆ ಒಂದಿಷ್ಟು ರಿಪೋರ್ಟ್ಗಳು ಬರುತ್ತೆ. ಆ ರಿಪೋರ್ಟ್ ನ ಆಧರಿಸಿ ಅವರು ಡ್ರಗ್ಸ್ ಅನ್ನು ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ವರದಿ ಬಂದ ಬಳಿಕ ಅವರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ತಾರೆ. ಈ ತರ ಸುಮಾರು 100 ಜನ ಅಂದ್ರೆ 30 ಮಹಿಳೆಯರು 71 ಜನ ಪುರುಷರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಸೊ ಅವರೆಲ್ಲರೂ ಕೂಡ ಇದೇ ರೀತಿಯಾಗಿ ಟೆಸ್ಟ್ ಗಳನ್ನ ತೆಗೆದುಕೊಂಡಿರುವಂತದ್ದು. ತೆಗೆದುಕೊಂಡವ್ರಿಗೆಲ್ಲರಿಗೂ ಕೂಡ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ನೋಟಿಸ್ ಕೊಟ್ಟು ಕಳಿಸ್ತಾ ಇರುವಂತದ್ದು. ಈ ಸ್ಯಾಂಪಲ್ಸ್ ನ ವರದಿ ಬಂದ ಬಳಿಕ ಇವ್ರು ಯಾರ್ಯಾರು ಡ್ರಗ್ಸ್ ತೆಗೆದುಕೊಂಡಿರ್ತಾರೆ ಅಂತವ್ರನ್ನ ಕರೆದು ಎನ್ಕ್ವೈರಿಯನ್ನ ಮಾಡಬೇಕಾಗುತ್ತೆ. ಸೊ ಮೊದಲಿಂದನೂ ಕೂಡ ಈ ರೀತಿಯಾಗಿ ಡ್ರಗ್ಸ್ ತೆಗೆದುಕೊಳ್ಳುವಂತ ಅಭ್ಯಾಸ ಇದೆಯಾ ಮತ್ತು ಬೇರೆ ಬೇರೆ ಎಲ್ಲಾದ್ರೂ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ರೆ ಈ ಹಿಂದೆ ಇಂತಹ ರೇವ್ ಪಾರ್ಟಿಗಳು ಎಲ್ಲೆಲ್ಲಿ ನಡೆದಿದೆ ಈ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದ್ರ ಜೊತೆಗೆ ಈಗಾಗಲೇ 5 ಬಂಧನ ಮಾಡಿರುವಂತದ್ದು. ಆಂಧ್ರ ಮೂಲದವರು 5 ಕೂಡ 5 ಬಂಧನ ಮಾಡಿಸಿ ಅವ್ರನ್ನು ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು. ಎಲ್ಲೆಲ್ಲಿ ಈ ರೀತಿಯ ಪಾರ್ಟಿಗಳನ್ನ ಮಾಡಿದ್ರಿ, ಡ್ರಗ್ಸ್ ಎಲ್ಲಿಂದ ಸಪ್ಲೈನ ಮಾಡಲಾಗಿತ್ತು, ನಿಮ್ಗೆ ಎಲ್ಲಿಂದ ಸಿಕ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ಇನ್ನ ಒಂದು ವೇಳೆ ಏನಾದ್ರು ಹೇಮಾ ಅವರು ಕೂಡ ಡ್ರಗ್ಸ್ ತೆಗೆದುಕೊಂಡಿರುವಂತದ್ದು ಅವ್ರಿಗೆ ಸಾಬೀತಾದರೆ ಆದಲ್ಲಿ ಅವರು ಕಾನೂನು ಕ್ರಮವನ್ನ ಕೈಗೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.